ಎಲ್ಲರಿಗೂ ನಮಸ್ಕಾರ. ನಮ್ಮ ಕಲಾಸ್ ಕರಾವಳಿ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾವಿವತ್ತು ಮಾಡ್ತಿರೋ ರೆಸಿಪಿ ಟೇಸ್ಟಿಯಾದ ಕೊಬ್ಬರಿ ಮಿಠಾಯಿ ರೆಸಿಪಿ. ಇದನ್ನ ಹೇಗೆ ಮಾಡ್ಬೋದು ಅಂತ ನೋಡೋಣ ಬನ್ನಿ. ಫಸ್ಟ್ ನಾವಿಲ್ಲಿ ಒಂದು ಬಾಣಲೆನ ಇಟ್ಟಿದೀವಿ. ಅದಕ್ಕೆ ಸ್ವಲ್ಪ ಎಳ್ಳನ್ನ ಹಾಕ್ತಿದೀವಿ. ಒಂದು 100 ರಿಂದ 150 ಗ್ರಾಂ ಎಳ್ಳನ್ನ ಬಳಸಿದೀವಿ. ಇದನ್ನ ಸ್ವಲ್ಪ ಹೊತ್ತು ಈ ರೀತಿ ಹುರ್ಕೊಳ್ತಿದೀವಿ. ಇದನ್ನ ಹುರಿದುಕೊಂಡು ಇದನ್ನ ತೆಗೆದಿಟ್ಕೊಳ್ತೀವಿ. ನೆಕ್ಸ್ಟ್ ಒಂದು ಮಿಕ್ಸರ್ ಜಾರಿಗೆ ನಾವು ತೆಂಗಿನಕಾಯಿ ತುರಿಯನ್ನ ಹಾಕೊಂಡಿದೀವಿ. ಆದಷ್ಟು ಒಣಗಿರುವಂತದನ್ನ ತಗೊಳ್ಳಿ. ಇದನ್ನ ಸ್ವಲ್ಪ ಹೊತ್ತು ಗ್ರೈಂಡ್ ಮಾಡ್ಕೊಳ್ಳಿ. ನೋಡಿ, ತುಂಬಾ ಗ್ರೈಂಡ್ ಮಾಡ್ಕೋಬಾರ್ದು. ಈ ರೀತಿ ಸ್ವಲ್ಪನೂ ಕೂಡ ನೀರನ್ನ ಸೇರಿಸದೆ ಈ ರೀತಿ ಡೆಸಿಕೇಟೆಡ್ ಕೋಕೋನಟ್ ಪೌಡರ್ ನೋಡಿರ್ತಿರಲ್ಲ, ಆ ರೀತಿ ಆಗತ್ತೆ. ನೋಡಿ, ಈ ರೀತಿ ಮಾಡ್ಕೋಬೇಕಾಗತ್ತೆ. ತುಂಬಾ ಪೇಸ್ಟ್ ತರ ಏನು ಮಾಡ್ಕೊಳಕ್ ಹೋಗ್ಬೇಡಿ. ನೆಕ್ಸ್ಟ್ ಒಂದು ಬಾಣಲೆಗೆ ಸ್ವಲ್ಪ ನೀರನ್ನ ಹಾಕೊಂಡಿದೀವಿ. ಇದಕ್ಕೆ ಬೆಲ್ಲವನ್ನ ಹಾಕೊಳ್ತಿದೀವಿ. ಬೆಲ್ಲ ನಾವಿಲ್ಲಿ 3/4 kg ಬಳಸಿದೀವಿ. ಆಲ್ಮೋಸ್ಟ್ 2 ತೆಂಗಿನಕಾಯಿಯನ್ನ ಬಳಸಿದೀವಿ, ಮೀಡಿಯಂ ಸೈಜ್. ಸೊ ಅದಕ್ಕೆ ನಾವು 3/4 kg ಬೆಲ್ಲವನ್ನ ಬಳಸಿದೀವಿ. ಇದನ್ನ ಈ ರೀತಿ ಪಾಕ ಬರೋ ತರ ಮಾಡ್ಕೋಬೇಕಾಗತ್ತೆ. ನೋಡಿ, ಆಲ್ಮೋಸ್ಟ್ ಬೆಲ್ಲ ಕರಗ್ತಾ ಇದೆ ನೀರಲ್ಲಿ. ಆಲ್ಮೋಸ್ಟ್ ಬೆಲ್ಲ ಈಗ ಕರ್ಗಿದೆ. ನೋಡಿ, ಈಗ ಬಾಯ್ಲ್ ಆಗೋಕೆ ಸ್ಟಾರ್ಟ್ ಆಗಿದೆ. ಈ ರೀತಿ ನಾವು ಮಿಕ್ಸ್ ಮಾಡ್ಕೊಳ್ತಾ ಇರ್ಬೇಕಾಗತ್ತೆ. ಈ ರೀತಿ ಬಾಯ್ಲ್ ಆಗೋಕೆ ಸ್ಟಾರ್ಟ್ ಆದಾಗ ನಾವು ಏನು ಕೊಬ್ಬರಿ ಅಥವಾ ತೆಂಗಿನಕಾಯಿ ತುರಿಯನ್ನ ಏನು ಪುಡಿ ಮಾಡಿ ಇಟ್ಕೊಂಡಿದ್ವು ಅದನ್ನ ಸೇರಿಸ್ಕೊಳ್ತಿದೀವಿ. ಈಗ ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ಇರ್ಬೇಕಾಗತ್ತೆ. ಕೊಬ್ಬರಿ ಮಿಠಾಯಿ ಗಟ್ಟಿಯಾಗಿ ಇರುತ್ತೆ, ನೀವು ನೋಡಿರ್ತೀರ. ಸ್ಕ್ವೇರ್ ಪೀಸಸ್ ಆಗಿ ಮಾಡಿಟ್ಕೊಂಡಿರ್ತಾರೆ. ಸೊ ಅಷ್ಟು ಗಟ್ಟಿ ಆಗೋ ತನಕ ಇದನ್ನ ಬಿಸಿ ಮಾಡ್ತಾ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ನಾವು ಇದಕ್ಕೆ ಸ್ವಲ್ಪ ತುಪ್ಪವನ್ನು ಕೂಡ ಸೇರಿಸ್ಕೊಳ್ತಿದೀವಿ. 1 ರಿಂದ 2 ಸ್ಪೂನ್ ತುಪ್ಪವನ್ನ ಸೇರಿಸ್ಕೊಂಡು ನೋಡಿ, ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾನೆ ಇರ್ಬೇಕು ಕಂಟಿನ್ಯೂಸ್ ಆಗಿ, ಇಲ್ಲಾಂದ್ರೆ ತಳ ಹಿಡಿಯುತ್ತೆ. ಈಗ ನಾವಿದಕ್ಕೆ ಹುರಿದಿಟ್ಕೊಂಡಿರುವಂತಹ ಎಳ್ಳನ್ನು ಕೂಡ ಹಾಕೊಳ್ತಿದೀವಿ. ಎಳ್ಳನ್ನ ಹಾಕಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಿದೀವಿ. ಇನ್ನು ತುಂಬಾ ಗಟ್ಟಿ ಆಗ್ಬೇಕು. ಆಲ್ಮೋಸ್ಟ್ ನೀವು ಕೊಬ್ಬರಿಯನ್ನ ಹಾಕಿದ ತಕ್ಷಣ ಒಂದು 10 ರಿಂದ 12 ನಿಮಿಷ ಈ ರೀತಿ ಗಟ್ಟಿ ಆಗ್ತಾ ಹೋಗ್ಬೇಕಾಗತ್ತೆ. ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾನೆ ಇರ್ಬೇಕು. ಆಲ್ಮೋಸ್ಟ್ ಎಲ್ಲ ವಾಟರ್ ಕಂಟೆಂಟ್ ಏನಿದೆಯೋ ಅದೆಲ್ಲ ಡ್ರೈ ಆಗೋ ತನಕ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾನೆ ಇರ್ಬೇಕಾಗತ್ತೆ. ಮೀಡಿಯಂ ಫ್ಲೇಮ್ ಅಲ್ಲಿ ಬೆಂಕಿಯನ್ನ ಇಟ್ಕೊಳ್ಳಿ. ನೋಡಿ, ನೀವು ಈಗ್ಲೂ ನೋಡ್ತಿದ್ದೀರಾ, ಸ್ವಲ್ಪ ವಾಟರ್ ಕಂಟೆಂಟ್ ಹಾಗೆ ಇದೆ. ಇನ್ನು ಸ್ವಲ್ಪ ಡ್ರೈ ಆಗ್ಬೇಕು. ಈಗ ನಾವು ಅದಕ್ಕೆ ಏಲಕ್ಕಿ ಪುಡಿಯನ್ನ ಹಾಕೊಳ್ತಿದೀವಿ. ಏಲಕ್ಕಿ ಪುಡಿಯನ್ನ ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ವಿ. ಆಲ್ಮೋಸ್ಟ್ ವಾಟರ್ ಕಂಟೆಂಟ್ ಎಲ್ಲ ಡ್ರೈ ಆಗಿದೆ. ಈಗ ಎಷ್ಟು ನೀವು ವಾಟರ್ ಕಂಟೆಂಟ್ ನ ಡ್ರೈ ಮಾಡ್ಕೋತಿರೋ ಅಷ್ಟು ಚೆನ್ನಾಗಿ ಕೊಬ್ಬರಿ ಮಿಠಾಯಿ ಬರುತ್ತೆ. ಹಾಗೆ ನೀವು ಅದನ್ನ ಪ್ರಿಸರ್ವ್ ಕೂಡ ಮಾಡ್ಬೋದು. ಹಾಗೆ ಒಂದು 10 ದಿನಗಳ ಕಾಲ ಇಡ್ಬೋದು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾನೆ ಇರ್ಬೇಕಾಗತ್ತೆ. ನೋಡಿ, ತಳ ಬಿಡೋಕೆ ಸ್ಟಾರ್ಟ್ ಆಗುತ್ತೆ. ಆಲ್ಮೋಸ್ಟ್ ಎಲ್ಲ ವಾಟರ್ ಕಂಟೆಂಟ್ ಏನಿದೆಯೋ ಅದೆಲ್ಲ ಖಾಲಿ ಆದ ತಕ್ಷಣ ಈಗ ಇದು ರೆಡಿ ಆಗಿದೆ. ನಾವು ಒಂದು ಪ್ಲೇಟ್ಗೆ ತುಪ್ಪ ಸವರಿ ಇಟ್ಟಿದ್ದೀವಿ. ಅದನ್ನ ಈ ಪ್ಲೇಟ್ಗೆ ಹಾಕೊಳ್ತಿದೀವಿ. ನೋಡಿ, ಬಿಸಿ ಇರುವಾಗ್ಲೇ ಈ ರೀತಿ ಒಂದು ಪ್ಲೇಟ್ಗೆ ಹಾಕಿ ಇಟ್ಕೊಂಡ್ರೆ ಈ ರೀತಿ ಬಾಳೆ ಎಲೆಯ ಸಹಾಯದಿಂದ ಇದನ್ನ ಫ್ಲಾಟ್ ಮಾಡ್ಕೋತಿದೀವಿ. ತುಂಬಾ ಬಿಸಿ ಇರೋದ್ರಿಂದ ಬಾಳೆ ಎಲೆನ ಬಳಸಿದ್ರೆ ಸುಲಭವಾಗಿ ಮಾಡ್ಬೋದು ಅನ್ನೋ ಕಾರಣಕ್ಕೆ ಎಲ್ಲ ಕಡೆ ಈ ರೀತಿ ಫ್ಲಾಟ್ ಆಗಿ ಮಾಡ್ಕೋಬೇಕಾಗತ್ತೆ. ಆವಾಗ ಒಂದೇ ಸೈಜ್ ನ ಕೊಬ್ಬರಿ ಮಿಠಾಯಿ ನೀವು ಪಡಿಬಹುದು. ಈಗ ಇದನ್ನ ಚಾಕುವಿನ ಸಹಾಯದಿಂದ
ಯಾವ ಶೇಪ್ ಬೇಕೋ ಆ ಶೇಪ್ ಅಲ್ಲಿ ಕಟ್ ಮಾಡ್ಕೊಳ್ತಿದೀವಿ. ನಾವಿಲ್ಲಿ ಸ್ಕ್ವೇರ್ ಶೇಪ್ಸ್ ನ ಮಾಡ್ತಿದೀವಿ. ಈಗ ಬಿಸಿಯಾಗಿ ತುಂಬಾ ಸಾಫ್ಟ್ ಆಗಿರೋದ್ರಿಂದ ಕಟ್ ಮಾಡೋಕೆ ಸ್ವಲ್ಪ ಕಷ್ಟ ಆಗತ್ತೆ. ಈ ರೀತಿ ಮಾಡಿಟ್ಕೊಂಡ್ರೆ ಆರಾಮಾಗಿ ಒಣಗಿದ ತಕ್ಷಣ ಇದು ಕರೆಕ್ಟ್ ಆಗಿ ಸ್ಕ್ವೇರ್ ಪೀಸಸ್ ಬರುತ್ತೆ. ನೋಡಿ, ಈ ರೀತಿ ಸ್ಕ್ವೇರ್ ಪೀಸಸ್ ಆಗಿ ನಾವು ಕಟ್ ಮಾಡಿ ಇಟ್ಕೊಂಡಿದೀವಿ. ಈಗ ಕಟ್ ಮಾಡಿ ಆಗಿದೆ. ಇದಕ್ಕೆ ನಾವು ಮೇಲಿಂದ ಮತ್ತೆ ಸ್ವಲ್ಪ ಗೋಡಂಬಿಯ ಪೀಸಸ್ ಅನ್ನ ಹಾಕೊಳ್ತಿದ್ದೀವಿ. ನೀವು ಇದಕ್ಕೆ ಬಾದಾಮಿಯನ್ನು ಕೂಡ ಬಳಸ್ಬೋದು, ಹಾಗೆ ಒಣ ದ್ರಾಕ್ಷಿಯನ್ನು ಕೂಡ ಬಳಸ್ಬೋದು. ಈಗ ಇದನ್ನ ಸ್ವಲ್ಪ ಹೊತ್ತು ಡ್ರೈ ಆಗೋಕೆ ಬಿಟ್ರೆ ಟೇಸ್ಟಿ ಆದ ಕೊಬ್ಬರಿ ಮಿಠಾಯಿ ರೆಡಿ ಆಗುತ್ತೆ. ತುಂಬಾ ಈಸಿ ಆಗಿರೋ ರೆಸಿಪಿ, ಹಾಗೆ ಮನೆಯಲ್ಲೇ ಆರಾಮಾಗಿ ಮಾಡ್ಕೋಬಹುದು. ಸಕ್ಕರೆ ಹಾಕ್ಬೇಕನ್ನೋ ಅವಶ್ಯಕತೆ ಇಲ್ಲ, ಬೆಲ್ಲವನ್ನ ಬಳಸಿದ್ದೀರಾ, ಸೊ ಆರಾಮಾಗಿ ತಿನ್ಬಹುದು. ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಇದೇ ರೀತಿ ಒಳ್ಳೆ ಒಳ್ಳೆ ರೆಸಿಪೀಸ್ ನಮ್ಮ ಚಾನೆಲ್ ನಲ್ಲಿದೆ, ಅದನ್ನು ಕೂಡ ನೋಡಿ ಅಂತ ಕೇಳ್ಕೊತೀವಿ. ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.